ಸ್ಥಳೀಯ ಸಂಸ್ಥೆಯ ಚುನಾವಣೆಗಳನ್ನು ಟಾರ್ಗೆಟ್ ಮಾಡಿದ್ರ ದಳಪತಿಗಳು ಅನ್ನುವಂತಹ ಪ್ರಶ್ನೆ. ಯಾಕಂದರೆ ಇನ್ನೇನು ಹತ್ರ ಬರ್ತಾ ಇವೆ, GBA ಎಲೆಕ್ಷನ್ ಆಗಿರ್ಬೋದು, ಪಂಚಾಯತಿ ಎಲೆಕ್ಷನ್ಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಗೆಲ್ಲಬೇಕು. ಅದಕ್ಕೋಸ್ಕರ BJP JDS ಇಬ್ಬರು ಕೂಡ ಒಟ್ಟಾಗಿ ಹೋಗ್ತಾರೆ ಅನ್ನುವಂತಹ ಪ್ರಶ್ನೆ ಇತ್ತು. ಆದರೆ ಇದನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪ್ರತ್ಯೇಕವಾಗಿ. GBA ಎಲೆಕ್ಷನ್ ಗೆಲ್ಲೋಕೆ ಅಖಾಡಕ್ಕಿಳಿದಿದ್ದಾರೆ ಈಗ ದಳಪತಿ. BJP ನಾಯಕರಿಗೆ ಕೌಂಟರ್ ನೀಡಲು ಸಿದ್ಧವಾದರೆ HDK ಮತ್ತು HDD ಅನ್ನುವಂತಹ ಪ್ರಶ್ನೆ. ಈ ಬಾರಿ GBA ಎಲೆಕ್ಷನ್ನಲ್ಲಿ ಶುರುವಾಗುತ್ತಾ ಬಿಗ್ ಫೈಟ್ ಮೂರು ಪಕ್ಷಗಳ ನಡುವೆ. ಎಲ್ಲ ವಾರ್ಡ್ಗಳಲ್ಲೂ ಕೂಡ ಅಭ್ಯರ್ಥಿಗಳ ಸ್ಪರ್ಧೆಗೆ JDS ಚಿಂತನೆ ಮಾಡ್ತಾ ಇದೆ. GBA ಎಲೆಕ್ಷನ್ ಸಂಬಂಧ ನಾಯಕರ ಅಭಿಪ್ರಾಯವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ HD ಕುಮಾರಸ್ವಾಮಿ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸ್ವತಂತ್ರ ಹಾಗೂ ಮೈತ್ರಿ ಬಗ್ಗೆ ಶೀಘ್ರವೇ JDS ನಿರ್ಧಾರ ಮಾಡುತ್ತೆ, ಏನಾಗುತ್ತೆ ಏನಿಲ್ಲ ಅಂತ ಹೇಳಿ. GBA ಎಲೆಕ್ಷನ್ಗೆ ಅಸಲಿ ಆಟವನ್ನು ಶುರು ಮಾಡಿದ್ದಾರೆ ಈಗ HD ಕುಮಾರಸ್ವಾಮಿ. BJPಯ ಕೆಲ ಮುಖಂಡರಿಂದ ಮೈತ್ರಿಗೆ ಅಪಸ್ವರ ಬಂದಿದೆ. ಆ ಹಿನ್ನೆಲೆಯಲ್ಲಿ ದಳಪತಿ ಅಲರ್ಟ್ ಹಾಕಿದ್ದಾರೆ. GBA 369 ವಾರ್ಡ್ಗಳಲ್ಲಿ ಸ್ಪರ್ಧೆಗೆ ರೆಡಿಯಾಗಿದ್ದಾರೆ HDK ಕುಮಾರಸ್ವಾಮಿ. ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅದಕ್ಕಾಗಿ ಕುಮಾರಸ್ವಾಮಿ ನಿರ್ಧಾರ. ಫೆಬ್ರವರಿ 28ರಂದು ನಡೆದಂತಹ ಸಭೆಯಲ್ಲಿ ಮೈತ್ರಿ ಬಗ್ಗೆ HDK ಮಾತನಾಡಿದ. GBA ಎಲೆಕ್ಷನಲ್ಲಿ ಮೈತ್ರಿ ಬೇಕಾ ಬೇಡವೋ ಅನ್ನೋ ಗೊಂದಲದಲ್ಲಿನೇ HD ಕುಮಾರಸ್ವಾಮಿ ಕೂಡ ಇದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಗೆಲ್ಲೋಕಂತಾನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನೋಡಿ. ಇನ್ನು ಕುಮಾರಸ್ವಾಮಿಯವರೇ ಈ ಒಂದು ವಿಚಾರದಲ್ಲಿ ಗೊಂದಲದಲ್ಲಿ ಮುಳುಗಿದ್ದಾರೆ. ಯಾಕಂತಂದರೆ ನಾವು ಮೈತ್ರಿಯಾಗಿ ಹೋಗಬೇಕೋ ಇಲ್ಲ ಸಪರೇಟಾಗಿ ಹೋಗಬೇಕೋ, ಇದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇರುತ್ತೆ. BJPಯ ಜೊತೆ ಹೋದರೆ ನಾವು ಎಲೆಕ್ಷನ್ಗಳನ್ನು ಗೆದ್ದಾಗ ಅಥವಾ ಕೆಲವೊಂದು ಸೀಟ್ಗಳನ್ನು ನಮಗೆ ಕೊಡೋಕ್ಕಾಗಲ್ಲ, ಬಿಟ್ಕೊಡ್ಬೇಕಾಗುತ್ತೆ ನಾವು, ಇಲ್ಲ ಅವ್ರು ಬಿಟ್ಕೊಡ್ಬೇಕಾಗುತ್ತೆ. ಹೀಗಾಗಿ ಈ ವಿಚಾರದ ಬಗ್ಗೆ ಈಗ ಕುಮಾರಸ್ವಾಮಿ ಅಲರ್ಟ್ ಆಗಿದ್ದಾರೆ. ನಾವು ಹಿಂಗೆ ಇದ್ರೆ ಸರಿ ಹೋಗೋದಿಲ್ಲ, ನಮಗೇನು ಬೇಕು ನಾವು ಅದನ್ನು ಮಾಡಲೇಬೇಕು, ನಾವು ಅದು ತಗೊಳ್ಳೇಬೇಕು, ಇಲ್ಲ ಅಂತಂದರೆ ನಮ್ಮನ್ನೇ ತುಳಿದು ಬಿಡ್ತಾರೆ ಅನ್ನುವಂಥ ಪ್ರಶ್ನೆ. ಈ ಬಾರಿ ಏನಾಗುತ್ತೆ ಅಂದರೆ ನೋಡಿ, ಎಲೆಕ್ಷನ್ ಇದೆ. GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ 5 ಪಾಲಿಕೆಗಳಲ್ಲಿರುವಂಥ 369 ವಾರ್ಡ್ಗಳೇನಿದೆ, ಆ ವಾರ್ಡ್ಗಳಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಜಂಟಿಯಾಗಿ ಅಥವಾ ಮೈತ್ರಿಯಾಗಿ ಸ್ಪರ್ಧೆ ಮಾಡಿದ್ರೆ ಅಲ್ಲಿ ಏನಾದರೂ ವರ್ಕೌಟ್ ಆಗದೆ ಇರ್ಬೋದು ಅನ್ನೋಂಥ ಲೆಕ್ಕಾಚಾರ ಇರುತ್ತೆ. ಇನ್ನೊಂದು, ನಾವ್ಯಾಕೆ ನಮ್ಮ ಪಕ್ಷದ ಬಲವನ್ನು ಕಡಿಮೆ ಅಂತ ತೋರಿಸ್ಕೊಳ್ಬೇಕು ಇನ್ನೊಬ್ಬರ ಜೊತೆ ಕೈ ಜೋಡಿಸಿ, ಇಲ್ಲ ನಾವು ಸ್ವತಂತ್ರವಾಗಿಯೇ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತೀವಿ ಅಂತ JDS ಬಂದಂತೆ ಕಾಣ್ತಾ ಇದೆ. ಇನ್ನು ಕುಮಾರಸ್ವಾಮಿ ಅವರೇನಿದ್ದಾರೆ, ಕೇಂದ್ರ ಸಚಿವರು ಕೂಡ ಈಗ ಆಗಿದ್ದಾರೆ. ರಾಜ್ಯ ರಾಜಕಾರಣದ ಕಡೆ ಅಷ್ಟೊಂದು ಗಮನ ಹರಿಸ್ತಾ ಇಲ್ಲ ಅನ್ನುವಂಥ ಮಾತಿತ್ತು. ಆದರೆ ಅವರು ಹೇಳ್ತಾ ಇದ್ದಾರೆ, ಸಮಯ ಬಂದಾಗ ನಾನು ರಾಜ್ಯ ರಾಜಕಾರಣಕ್ಕೆ ಮರಳ್ತೀನಿ. ಆದರೆ ಈ ಬಾರಿ ಬರ್ತಾ ಇರುವಂತಹ ಈ GBA ಎಲೆಕ್ಷನ್ಗಳೇನಿದೆ ಅದೇ ವಿಚಾರವಾಗಿಯೇ ಈಗ ಶುರುವಾಗ್ತಾ ಇದೆ ಫೈಟ್ BJP ಮತ್ತು JDSನ ನಡುವೆ. ಯಾರೋ ಹೇಳಿದರು ಕುಮಾರಸ್ವಾಮಿ ಅವರು CM ಆಗಬೇಕು ಅಂತ, ಇಲ್ಲ ವಿಜಯೇಂದ್ರ ಅವರು ಆಗಬೇಕು ಅಂತ. ಇದರ ಮಧ್ಯೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಯಾಕಂದರೆ GBA ಎಲೆಕ್ಷನ್ ಸಂಬಂಧ ನಾಯಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಏನೇನು ಮಾಡಬೇಕು ಏನೇನಿಲ್ಲ ಅಂತ ಹೇಳಿ, ನಾವು ಒಟ್ಟಿಗೆ ಹೋಗೋದಾ ಅಥವಾ ಬೇರೆ ಬೇರೆ ಹೋಗೋದಾ, ಹೋದರೆ ನಮ್ಗೆ ವರ್ಕೌಟ್ ಆಗುತ್ತಾ, ಇದೆಲ್ಲದರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಈ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಮೈತ್ರಿ ಬೇಕೋ ಬೇಡವೋ ಅಂತ JDS ಮುಖಂಡರ ಜೊತೆ ಕುಮಾರಸ್ವಾಮಿ ಚರ್ಚೆ ಮಾಡ್ತಾ ಇದ್ದಾರೆ. ಸ್ವತಂತ್ರ ಹಾಗೂ ಮೈತ್ರಿ ಬಗ್ಗೆ ದೀರ್ಘಕಾಲದ ಒಂದು ಚರ್ಚೆ ಆಗಿತ್ತು. ಈಗ ಶೀಘ್ರವೇ ಅದರ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಳ್ತಾರೆ. GBA ಎಲೆಕ್ಷನ್ಗಳಲ್ಲಿ ಏನಾಗಿದೆ, ಒಂದು ಅಸಲಿ ಆಟವನ್ನು ಶುರು ಮಾಡಿಕೊಳ್ಬೇಕಾಗಿದೆ. JDS ಯಾವ ರೀತಿಯಾಗಿ ಎದ್ದೇಳ್ತೀವಿ ಬೇರೆ, ಆ ಪಕ್ಷದ ವರ್ಚಸ್ಸನ್ನು ಶಕ್ತಿಯನ್ನು ಯಾವ ರೀತಿಯಾಗಿ ಬಲಪಡಿಸುತ್ತೆ ಅದನ್ನು ಕಾದು ನೋಡಬೇಕು. ಯಾಕಂದರೆ BJP ಕೇವಲ ಅವ್ರ ಮುಖಂಡರಿಂದ ಮಾತ್ರ ಮೈತ್ರಿಗೆ ಬೇಡ ಅಂತ ಹೇಳ್ತಿದ್ದಾರಲ್ಲ. ಹೌದು, ಯಾಕೋ ಅವ್ರು ಬೇಡ ಅಂತಿದ್ದಾರೆ, ಯಾವ ಸಮಯದಲ್ಲಾದರೂ ಕೈ ಕೊಡ್ಬೋದು ಅಂತ ಅವರು ಅವರವರ ಚಿಂತನೆಯಲ್ಲಿ ಅಲರ್ಟ್ ಆಗಿದ್ದಾರೆ ಅವರು. ಯಾಕಂದರೆ GBA 369 ವಾರ್ಡ್ಗಳಲ್ಲಿ ಒಂದು 70ರಿಂದ 80 ಸೀಟು ನಮಗೇ ಕೊಡಿ ಅಂತ ಕೇಳ್ತಿದ್ದಾರಂತೆ ಕುಮಾರಸ್ವಾಮಿ ಅವರು. ಆದರೆ ಇದಕ್ಕೆ ಇನ್ನೂ BJP ಏನೂ ಹೇಳಿಲ್ಲ. ಒಂದು ವೇಳೆ ಅದರಂತೆ ಏನಾದರೂ ಆದರೆ ಇನ್ನೂ ಬೇರೆ ಆಗ್ತಾ ಹೋಗುತ್ತೆ ವಿಚಾರ, ಬೇರೆ ಬೇರೆ ರೀತಿಯಲ್ಲಿ ಆಯಾಮ ಪಡೆದುಕೊಳ್ಳುತ್ತೆ. ಸ್ಥಳೀಯ ಸಂಸ್ಥೆಯ ಚುನಾವಣೆಗಳನ್ನು ಗಂಭೀರವಾಗಿ ತಗೊಂಡು HD ಕುಮಾರಸ್ವಾಮಿ ಈ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಫೆಬ್ರವರಿ 28ರಂದು ನಡೆಯುವಂತಹ ಸಭೆಯಲ್ಲಿ ಮೈತ್ರಿ ಬಗ್ಗೆ HD ಕುಮಾರಸ್ವಾಮಿ ಅಂತಿಮ ನಿರ್ಧಾರವನ್ನು ಮಾಡ್ತಾರೆ. ಸಭೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಆ ಸಭೆಯಲ್ಲಿ ಏನಾಗುತ್ತೆ, ಮೈತ್ರಿಯಾಗಿ ಹೋಗ್ತಾರೋ ಇಲ್ಲ
ಸಪ್ರೇಟಾಗಿ ಹೋಗ್ತಾರೋ ಚುನಾವಣೆಗೆ ಅನ್ನೋಂಥದ್ದೇ ಈಗ ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದರೆ ಕುಮಾರಸ್ವಾಮಿ ಅವರ ಮಾತಿನಿಂದ ಈ ರೀತಿಯಾದ ಚರ್ಚೆ ಉಟ್ಕೊಳ್ತಾ ಇದೆ. ಯಾರು ಕೂಡ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ನಾವಿದ್ದೀವಿ, ನಾವು ನೋಡ್ಕೊಳ್ತೀವಿ ಅಂತ JDS ನಾಯಕರ ಜೊತೆ, ವರಿಷ್ಠರ ಜೊತೆ ಕೂಡ ಮಾತನಾಡ್ತಾ ಇದ್ದಾರೆ. ಇದು ಕುಮಾರಸ್ವಾಮಿ ಮತ್ತು HD ದೇವೇಗೌಡ ಅವರು, ಈ ಇಬ್ಬರು ನಾಯಕರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.